ನಮಸ್ಕಾರ. ಇಂಚರ ವಾಹಿನಿ ನಿಮ್ಮ ವಾಹಿನಿ, ನಿಮ್ಮ ವಾಹಿನಿ ಇಂಚರ ವಾಹಿನಿ. ಇಂಚರ ವಾಹಿನಿ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಇವತ್ತಿನ ಶುಭ ಸಂದರ್ಭದೊಳಗೆ ಅನೇಕ ಗಣ್ಯಾತಿ ಗಣ್ಯರು ಸ್ಟುಡಿಯೋಗೆ ಬಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ನಿರಂತರವಾಗಿ ಇವತ್ತು ಆ ಚಟುವಟಿಕೆ ನಡೀತಾ ಇದೆ. ಆ ಮಧ್ಯದೊಳಗೆ ನಮ್ಮ ಕಾರ್ಯಕ್ಷೇತ್ರವೂ ಕೂಡ ಮುಂದುವರಿತಾ ಇದೆ. ಇವತ್ತು ಬಂದಿರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಶಿಡ್ಲಘಟ್ಟದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಶಕ್ತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು. ಕರ್ಣಶ್ರೀ ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾಗಿ, ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ಸೇವೆ ಜೊತೆಗೆ ಸಮಾಜ ಸೇವೆ ಎರಡನ್ನೂ ಮೈಗೂಡಿಸ್ಕೊಂಡಿರ್ತಕ್ಕಂಥ ಶಿವಕುಮಾರ್ ಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಶಿವಕುಮಾರ್ ಗೌಡರಿಗೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ ಸರ್. ನಮ್ಮದು ವಾಹಿನಿ ಇವತ್ತು 2ನೇ ವರ್ಷ ಮುಗಿಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದೆ. ಈ ಸಂದರ್ಭದೊಳಗೆ ನಮ್ಮ ವಾಹಿನಿ ಕಚೇರಿಗೆ ನೀವು ಆಗಮಿಸಿದ್ರಿ, ನಮಗೊಂದು ರೀತಿಯ ಹೆಮ್ಮೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರ ಎರಡರಲ್ಲೂ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು, ಒಂದು ಛಾಪನ್ನು ಮೂಡಿಸಿದ್ದೀರಿ ಅಂತೇಳಿ ಅಂತ. ಹಾಗಾಗಿ ನಿಮಗೊಂದು ಅಭಿನಂದನೆ ಕೂಡ ನಾನು ಸಲ್ಲಿಸ್ತಾ ಇದ್ದೇನೆ. ಸರ್, ಶಿಡ್ಲಘಟ್ಟ ಕ್ಷೇತ್ರವನ್ನು ಆಯ್ಕೆಯನ್ನು ಯಾಕೆ ಮಾಡಿಕೊಂಡ್ರಿ ನೀವು? ಅದಕ್ಕಿಂತ ಪೂರ್ವದಲ್ಲಿ ರಾಜಕೀಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂತ? ಯಾಕಂದರೆ ಸಹಜವಾಗಿ ಅನೇಕರು ರಾಜಕೀಯ ಅಂದರೆ ದೂರ ಸರಿತಾರೆ. ರಾಜಕೀಯ ಅಂದರೆ ಬೇಸರ, ರಾಜಕೀಯ ಚಟುವಟಿಕೆ ನೋಡಲಿಕ್ಕೆ ಎಲ್ಲೋ ಒಂದು ರೀತಿ ಅಸಹ್ಯ ಏನೋ ಅಂತ ಅನಿಸುತ್ತೆ. ಅದು ತಪ್ಪಲ್ಲ. ಆದರೆ ಯುವಕರಾಗಿ ನಿಮ್ಮ ಚಿಂತನೆಗಳಿಗೆ ಅದು ಸರಿ ಹೊಂದುತ್ತಾ ಇತ್ತಾ? ರಾಜಕೀಯನ ಯಾಕೆ ಆಯ್ಕೆ ಮಾಡಿಕೊಂಡ್ರಿ? ಮೊದಲನೇದಾಗಿ ಇಂಚರ ಟಿವಿಗೆ 2ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದ. ಭಗವಂತ ಇಂಚರ ಟಿವಿಗೆ ಮನುಷ್ಯನಿಗೆ ಎಷ್ಟು ಆಯುಸ್ಸಿದೆಯೋ ಒಂದು 100 ವರ್ಷ ಆ ಇಂಚರ ಟಿವಿಗೆ ಆಯುಸ್ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಇವತ್ತು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇವತ್ತು ಶಿಡ್ಲಘಟ್ಟನ ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ಇವತ್ತು ಸುಮಾರು ನಾನು ಒಂದು 20 ವರ್ಷದಿಂದ ಅಲ್ಲಿ ವ್ಯವಸಾಯಕ್ಕೆ ಅಂತ ಒಂದು ಜಮೀನನ್ನು ಪರ್ಚೇಸ್ ಮಾಡಿದೆ. ಸೊ ಅಲ್ಲಿ ತೋಟ ಮಾಡಿಕೊಂಡು ಅದೇ ಥರ ಅಕ್ಕಪಕ್ಕದ ಹಳ್ಳಿಗಳಲ್ಲಿ ಒಂದು ಸಮಾಜ ಸೇವೆ ಮಾಡಿಕೊಂಡು ಒಂದು ನನ್ನ ಕೈಲಾದಷ್ಟು ಮಟ್ಟಿಗೆ ನನ್ನ ಸಂಪಾದನೆಯಲ್ಲಿ, ಆ್ಯಕ್ಚುಲಿ ನಾನು ಬಿಲ್ಡರ್, ಸುಮಾರು ಜನಕ್ಕೆ ಒಂದು ಇನ್ಸ್ಟಾಲ್ಮೆಂಟ್ ಸ್ಕೀಮಲ್ಲಿ ಒಂದು 4,000ದಿಂದ 5,000 ಸೈಟ್ಸ್ಗಳನ್ನ ಇವತ್ತು ಬೆಂಗಳೂರಲ್ಲಿ ಕೊಟ್ಟಿದ್ದೀನಿ. ಸೊ ಶಿಡ್ಲಘಟ್ಟ ಏನು ಇವತ್ತು ದೂರ ಅಂತ ನಮ್ಗೆ ಅನಿಸಲ್ಲ, ಬೆಂಗಳೂರಿಂದ ಹತ್ರನೇ ಆಗುತ್ತೆ. ಅದೇ ಥರ ನನಗೆ ಅಲ್ಲಿ ಶಿಡ್ಲಘಟ್ಟದಲ್ಲಿ ಸ್ನೇಹ ಬೆಳೀತು. ಅವತ್ತಿಂದ ಅದನ್ನು ನನ್ನ ಕರ್ಮಭೂಮಿ ಅಂತ ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡಿ, ಆಗ ನಡಮಧ್ಯೆ ನನಗೆ ಯಡಿಯೂರಪ್ಪಜಿಯವರು KJP ಅಂತ ಮಾಡಿದಾಗ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟರು. ಸೊ ಅವತ್ತಿಂದ ರಾಜಕೀಯದಲ್ಲಿ ಕೂಡ ತೊಡಗಿಸ್ಕೊಂಡು ಇವತ್ತು ಅವ್ರ ಜೊತೆಯಲ್ಲಿ ಬಿ ಜೆ ಪಿಯಲ್ಲಿದ್ದು ಸಂಘಟನೆ ಜೊತೆಯಲ್ಲಿ ತೊಡಗಿಸ್ಕೊಂಡು ಇವತ್ತು ನರೇಂದ್ರ ಮೋದಿಜಿಯವರು ದೇಶದಲ್ಲಿ ಪ್ರತಿಯೊಂದು ಯಾವ ಥರ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಇನ್ನೂ ನನಗೆ ತುಂಬಾ ಹೆಚ್ಚಿಗೆ ಉತ್ಸಾಹ ಉಲ್ಲಾಸ ಎಲ್ಲ ಬಂದಿದೆ. ಇವತ್ತು ಸಮಾಜ ಸೇವೆಗೆ ಯಾಕೆ ನಾನು ಶಿಡ್ಲಘಟ್ಟನೇ ಆಯ್ಕೆ ಮಾಡ್ಕೊಂಡೆಂದರೆ, ಒಂದು ನನ್ನ ಜೀವನದಲ್ಲಿ ಇವತ್ತು ಹೇಳೋಕ್ಕೆ ಸಮಯ ಇಲ್ಲ. 1988 ಸೆಪ್ಟೆಂಬರ್ 12 ಒಂದು ಸುನಾಮಿ ಥರ ನಮ್ಮ ಓಲ್ಡ್ ಏರ್ಪೋರ್ಟ್ HAL ಪಕ್ಕದಲ್ಲಿ ಒಂದು ಯಮ್ಲೂರು ವಿಲೇಜ್ ಅಂತ ಇತ್ತು. ಅಲ್ಲಿ ಒಂದು ಸುನಾಮಿ ಬಂದು ನಮ್ಮ ಯಮ್ಲೂರು ವಿಲೇಜಲ್ಲಿ ಸುಮಾರು 3 ಅಡಿಯಿಂದ 5 ಅಡಿ ನೀರು ಕೊಚ್ಕೊಂಡು ಹೋಗ್ತಿತ್ತು. ಒಂದು 15 ದಿವಸ ಮಳೆ ಜಾಸ್ತಿಯಾಗಿ. ಆ ಸಂದರ್ಭದಲ್ಲಿ ನಾವು 10 ಜನ ಕೆಳಗಡೆ ಒಂದು ಸಣ್ಣ ಪೋಲ್ಟ್ರಿ ಅಂತ ಇಟ್ಕೊಂಡು ಮೇಲ್ಗಡೆ ಒಂದು ಮನೆ ಕಟ್ಟಿದ್ರಿ ನಾವು. ಆ ಮನೆ ಹಂಗೆ ಕುಸಿದಾಗ ಅದರಲ್ಲಿ ನಾವು 10 ಜನ ಇದ್ರಿ. ನಾನು, ನನ್ನ ತಂಗಿ ಮಕ್ಕಳು, ನಮ್ಮ ತಾಯಿ ತಂದೆ ಎಲ್ಲ. ಅದೊಂದು ಘಟನೆ. 11 ಗಂಟೆಗೆ ಮನೆ ಕುಸಿದಾಗ 5 ಜನ ತೀರ್ಕೊಂಡ್ರು. ನನಗೆ ಗೊತ್ತಿಲ್ಲ, ನಾನು ಬದುಕಿದ್ದು 11 ಗಂಟೆಗೆ ಆ ಘಟನೆ ಆದಾಗ 3 ಗಂಟೆಗೆ ನಾನು ಜ್ಞಾನ ಬಂತು. ಆಗ ಅಕ್ಕಪಕ್ಕ ಜನ ಎಲ್ಲ ಸುತ್ತಮುತ್ತ ಬಂದು ನಮ್ಮನ್ನು ಆ ಸಂದರ್ಭದಲ್ಲಿ 5 ಜನನ ಕಾಪಾಡಿ, ದುರಷ್ಟುಕದ ನಮ್ಮ ತಾಯಿನ ಕಳ್ಕೊಂಡ್ರೆ, ನಮ್ಮ ತಂಗಿ ಮಕ್ಕಳನ್ನೆಲ್ಲ ಕಳ್ಕೊಂಡಾಗ ಬೆಳಿಗ್ಗೆ 3 ಗಂಟೆಗೆ ನನಗೆ ಗೊತ್ತಾಯಿತು. ಸೊ ಆಮೇಲೆ ಒಂದು ಗ್ಲಾಸ್ ನೀರು ಕುಡಿಯೋಕ್ಕಿರಲಿಲ್ಲ ಮಾರನೇ ದಿವಸ ನಮಗೆ. ಸೊ ಆವಾಗ 1.5 ಲಕ್ಷ ಸಾಲ ಮಾಡಿಕೊಂಡು 3 ಜನ ತಂಗಿದಿರನ್ನ ಕೈಯಲ್ಲಿ ಇಟ್ಕೊಂಡಾಗ ಸುತ್ತಮುತ್ತ ಜನ, ಎಲ್ಲ ಜನಾಂಗದವ್ರು, ಜಾತಿ ಭೇದ ಭಾವ ಇಲ್ದಿರ ಒಂದೊತ್ತು ಊಟ ಹಾಕಿದ್ದಾರೆ ನನಗೆ. ಅವ್ರು ಏನು ಇನ್ನು ಇವತ್ತು ಅಂಬೇಡ್ಕರ್ ಸಂಘದವ್ರು ಕೂಡ ಬಂದ್ಬಿಟ್ಟು, ಅಣ್ಣ ನಮಗೇನು ಇಲ್ಲ, ಆದ್ರೂ ನಿಮಗೆ ಇವತ್ತು ಈ ಪರಿಸ್ಥಿತಿ ನೋಡಿ ನಿಮ್ಗೊಂದು 500 ರೂಪಾಯಿ ಕೊಡ್ತೀನಿ ಅಂತ 500 ರೂಪಾಯಿ ಸಂಘದ ಅಧ್ಯಕ್ಷ ಕೃಷ್ಣಪ್ಪ ಅಂತ ಇವತ್ತು ನಾನು ನೆನೆಸ್ಕೊಬೇಕು ಅವ್ರನ್ನ, ಅವ್ರು ಕೊಟ್ಟಿದ್ದಾರೆ. ಸೊ ಅದೇ ಥರ ನಾನು ನನ್ನ ಶ್ರೀಮತಿ ಇವತ್ತು ಶ್ರೀನಗರಲ್ಲಿ ಹಿಡಿದೆ, ಬೆಂಗಳೂರು ಶ್ರೀನಗರಲ್ಲಿ. ಆಯಮ್ಮ ಕಾಲಿಟ್ಟ ಮೇಲೆ ಒಂದೊಂದೇ ಸುತ್ತು ಜನನ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಮೇಲೆ ಇವತ್ತು ನನ್ನ ಬೆಂಗಳೂರಲ್ಲಿ ಒಂದು 4,000 ಆ ಮನೆ ಕಳ್ಕೊಂಡಾದ್ಮೇಲೆ ಭಗವಂತನೇ ಆ ರೂಪದಲ್ಲಿ ಬಂದು ಒಂದು ಬಡವರಿಗೆ ಅಂತ 4,000 ಸೈಟ್ಸ್ನ ಇನ್ಸ್ಟಾಲ್ಮೆಂಟಲ್ಲಿ ಕೊಟ್ಟಿರೋದು ಒಂದು ಹೆಮ್ಮೆಯ ಸಂಗತಿ. ಇವತ್ತು ಎಲ್ಲರೂ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ. ಎಲ್ಲೋ ಒಂದು ಕಡೆ ನನಗೆ ಯೋಚನೆ ಇದ್ದೇ ಇತ್ತು, ಏನಾದರೂ ಒಂದು ಸಮಾಜಕ್ಕೆ ನಾನು ಕೊಡಬೇಕು. ಬೆಂಗಳೂರಲ್ಲಿ ಸುತ್ತಮುತ್ತ ಎಲ್ಲರೂ ಚೆನ್ನಾಗಿದ್ದಾರೆ, ಆದರೆ ಪಕ್ಕದಲ್ಲೇ ಇರುವಂಥ ಒಂದು ಶಿಡ್ಲಘಟ್ಟನ ಒಂದು ಭೂಮಿ ಅಂತ ಆಯ್ಕೆ ಮಾಡಿಕೊಂಡು
ಇವತ್ತು ಆ ಒಂದು ಜನದ ಋಣ ಅಲ್ಲಿ ತೀರಿಸ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ಹೇಳ್ತಾ ಇದ್ದೀನಿ ಸರ್. ಖಂಡಿತ. ಯಾಕೆಂದರೆ ನೋಡಿ, ಯಾವ ಮನುಷ್ಯನಿಗೆ ವೈಯಕ್ತಿಕವಾಗಿ ಕಷ್ಟ ಗೊತ್ತಿರುತ್ತೆ ಅವನ ಕಷ್ಟಕ್ಕೆ ಸ್ಪಂದಿಸ್ತಾನೆ. ಕಷ್ಟ ಅಂದರೆ ಏನು ಅಂತ ಅವನಿಗೆ ಗೊತ್ತಾಗಿರುತ್ತೆ ಅಂತಕ್ಕಂಥದ್ದು. ನೀವು ಹೇಳಿದಾಗ ದೇವರು ಆ ರೂಪದಲ್ಲಿ ಬಂದು ನಿಮ್ಮನ್ನು ಕಷ್ಟ ಕೊಟ್ಟಿರ್ಬೋದು. ಎಲ್ಲೋ ಒಂದು ಕಡೆ ನೀನು ಸಮಾಜ ಸೇವೆಗೆ ನೀನು ಹೋಗು ಅನ್ನುವಂಥ ಪ್ರೇರಣೆ ಅದು ಕೂಡ ಆಗಿದೆ ಅಂತ ಹೇಳ್ಬೋದು. ನಿಮ್ಗೇನು ಆ ಕಷ್ಟವನ್ನು ಅನುಭವಿಸಿದ್ರೆ ಬೇರೆಯವರಿಗೆ ಕಷ್ಟ ಆಗಬಾರ್ದು ಅಥವಾ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಮನೋಭಾವದಿಂದ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡ್ರಿ. ರಾಜಕೀಯ ಕ್ಷೇತ್ರದಲ್ಲಿ ಕೂಡ KGP ಇದ್ದಾಗ ಕಳೆದ ಬಾರಿ ಶಿಡ್ಲಘಟ್ಟದ ಸ್ಪರ್ಧೆಯನ್ನು ಮಾಡಿದ್ರಿ. ಸಹಜ, ಚುನಾವಣೆಯಲ್ಲಿ ಗೆಲುವು ಸೋಲು ಅಂತಕ್ಕಂಥದ್ದು ಏನು ಮಾಡಲಿಕ್ಕಾಗಲ್ಲ. ಸೋಲು ಗೆಲುವಿನ ಸೋಪಾನ ಅನ್ಕೋಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತಕ್ಕಂಥ ಪ್ರಶ್ನೆ ಬೇರೆ. ಆದರೆ ರಾಜಕೀಯವಾಗಿ ಸಾಮಾಜಿಕವಾಗಿ ಒಂದು ರೀತಿಯಲ್ಲಿ ಕ್ರಿಯಾಶೀಲವಾಗಿರ್ತಕ್ಕಂಥ ಅತ್ಯಂತ ಮುಖ್ಯ. ಹಾಗೆ ನೀವು ಕ್ರಿಯಾಶೀಲವಾಗಿದ್ದೀರಿ, ಕ್ರಿಯಾಶೀಲತೆ ಉಳಿಸ್ಕೊಂಡು ಹೋಗ್ತಾ ಇದ್ದೀರಿ. ಮುಂದೆ ಈಗ ಚುನಾವಣೆ ಬರ್ತಾ ಇದೆ, ಹತ್ತಿರದ ಚುನಾವಣೆ ಬರ್ತಾ ಇದೆ. ನೀವೇನಾರು ಸ್ಪರ್ಧೆಯ ಆಕಾಂಕ್ಷಿ ಆಗಿದ್ದೀರಾ ಅಥವಾ ಆ ಆಲೋಚನೆ ಏನಾರು ಇದೆಯಾ? ನಾನು ಲಾಸ್ಟ್ ಟೈಮು ರಾಜಕೀಯದಲ್ಲಿ ಸೋತಾದ್ಮೇಲೆ ಕೂಡ ನಾನು ಸಮಾಜ ಸೇವೆ ಹಾಗೂ ಪಾರ್ಟಿ ಸಂಘಟನೆ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಇದುವರೆಗೂ ಬರ್ತಾನೆ ಇದ್ದೀನಿ. ನಾನು ಯಾವುದೇ ಒಂದು ಉದ್ದೇಶ ನಾನು ಇಟ್ಕೊಂಡಿಲ್ಲ. ನಾನು ಸ್ಪರ್ಧಿಸಬೇಕು ಅಂತಲೂ ನನಗೆ ಆಸೆ ಇಲ್ಲ. ಬಟ್ ಇನ್ನು ನನ್ನ ಬಿಟ್ಟು ಕೂಡ ಇನ್ನೂ ಸುಮಾರು ಜನ ಕಾಂಪಿಟೇಟರ್ಸ್ ಇದ್ದಾರೆ. ನಾನು ಐ ಆಮ್ ಒನ್ ಆಫ್ ದಿ ಕಂಟೆಂಟೆಂಟ್ ಅಷ್ಟೇ. ನಾನು ಐ ಆಮ್ ನಾಟ್ ಎ ಕಾಂಪಿಟೇಟರ್. ಪಾರ್ಟಿ ಎಲ್ಲ ಗುರುತಿಸಿ ಒಮ್ಮನಸ್ಸಿದಿಂದ ಎಲ್ಲ ನಮ್ಮ ಶಿಡ್ಲಘಟ್ಟ ಲೋಕಲ್ BJP ನಾಯಕರು ಮುಖರುಗಳೆಲ್ಲ ಸೇರಿಕೊಂಡು ಒಮ್ಮನಸ್ಸಿನಿಂದ ನಮಗೆ ಏನಾದರೂ ನೀವು ಸ್ಪರ್ಧೆ ಮಾಡಬೇಕು ಅಂತ ಹೇಳಿದಾಗ ಆವಾಗ ನಾನು ಚಿಂತೆ ಮಾಡ್ತೀನಿ. ಈಗ ಸದ್ಯಕ್ಕೆ ಕಾರ್ಯಕರ್ತನಾಗಿ ನಿರಂತರವಾಗಿ ಒಬ್ಬ ಸಮಾಜ ಸೇವಕನಾಗಿ ಶಿಡ್ಲಘಟ್ಟನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀನಿ. ಖಂಡಿತ. ಯಾಕೆಂದರೆ ರಾಜಕೀಯದಲ್ಲಿ ಅವಕಾಶ ಸಿಗುತ್ತೆ, ಅವಕಾಶ ತಡವಾಗಿ ಬರುತ್ತೆ, ಅವಕಾಶಕ್ಕೋಸ್ಕರ ಕಾಯಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಅವಕಾಶ ಸಿಕ್ಕಲಿಲ್ಲ ಅನ್ನುವ ದೃಷ್ಟಿಯಿಂದ ನಮ್ಮ ಒಂದು ಗುರಿ ದಾಟೋದನ್ನ ಏನಾರು ಬದಲಾಯಿಸ್ಕೊಂಡು ಬಿಟ್ರೆ ಆ ಗುರಿ ತಲುಪಲಿಕ್ಕೆ ಆಗೋಲ್ಲ ಅಂತಕ್ಕಂಥದ್ದು ಅದನ್ನು ಬಹಳ ಚೆನ್ನಾಗಿ ರಾಜಕೀಯದಲ್ಲಿ ಅರ್ಥ ಮಾಡ್ಕೊಂಡಿರಲಿಲ್ಲ. ಎರಡನೇ ಮಾತೇ ಇಲ್ಲ. ನಾನೊಬ್ಬ ಕಂಟೆಂಟ್ ಅಷ್ಟೇ. ನನಗೆ ಅವಕಾಶ ಸಿಕ್ಕರೆ ನಾನು ಸ್ಪರ್ಧೆ ಮಾಡ್ತೀನಿ. ಅದು ಒಮ್ಮತದ ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡ್ತೀನಿ. ಇಲ್ಲ, ಪಾರ್ಟಿ ಯಾರಿಗೆ ಕೊಡುತ್ತೋ ಅವ್ರಿಗೆ ಇಷ್ಟನಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು. ಬಹುಶಃ ಇದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡ್ಬಿಟ್ರೆ ರಾಜಕೀಯದೊಳಗೆ ವೈಮನಸ್ಯ ಅಂತಕ್ಕಂಥದ್ದೇ ಬರಲ್ಲ, ಭಿನ್ನಮತ ಅಂತಕ್ಕಂಥದ್ದೇ ಬರಲ್ಲ. ಅದು ಇವತ್ತು ನಮ್ಮ ಜನದಲ್ಲಿ ಆಗ್ತಾ ಇಲ್ಲ. ಆದರೂ ಈಗ ಶಿಡ್ಲಘಟ್ಟ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಹಿಂದುಳಿದಿರ್ತಕ್ಕಂಥದ್ದು, ಅತಿ ಹಿಂದುಳಿದ ವರ್ಗ, ಬಡವರು ಇರ್ತಕ್ಕಂಥದ್ದು ಅಂತ ಇವೆಲ್ಲ ಆಲೋಚನೆಗಳಿದೆ. ನೀವು ಕಳೆದ ಬಾರಿ ಸ್ಪರ್ಧೆ ಮಾಡಿದ್ದೀರಿ, ಅಲ್ಲಿಯ ಮನೆಗಳನ್ನು ತಲುಪಿದ್ದೀರಿ. ಆ ಯೋಚನೆ ಮಾಡಿದಾಗ ಶಿಡ್ಲಘಟ್ಟದಲ್ಲಿ ಏನು ಸಮಸ್ಯೆಯನ್ನು ಪ್ರಮುಖವಾಗಿ ಗುರುತಿಸಿದ್ದೀರಿ ನೀವು? ಸಮಸ್ಯೆಗಳು ಈಗ 60 ವರ್ಷದಿಂದ ನಮ್ಮ ಕಾಂಗ್ರೆಸ್ಸಿಂದ JDS ಇಂದ ಸುಮಾರು ನಾಯಕರುಗಳು ಬಂದು ಅಲ್ಲಿ ಇದುವರೆಗೂ 60 ವರ್ಷ ಹೆಂಗಿದೆಯೋ ಹಂಗೆ ಇದೆ. ನಾನು ಸುಮಾರು ಪ್ರತಿಯೊಂದು ಊರು ಹಳ್ಳಿ ಎಲ್ಲ ಕಡೆನೂ ಸುತ್ತಿದ್ದೀನಿ, ಕಾಲ್ನಡಿಗೆ ಮಾಡಿದ್ದೀನಿ. ಸೊ ನೋಡಿದಾಗ ಇವತ್ತು ಎಷ್ಟೋ ಒಂದು ಹಳ್ಳಿಗಳಲ್ಲಿ ಇವತ್ತು ಒಂದು ಎಲೆಕ್ಟ್ರಿಸಿಟಿ ಇಲ್ಲ ಇನ್ನು. ಆಮೇಲೆ ಆ ರೋಡ್ಗಳು ನಾವು 100 ವರ್ಷ 200 ವರ್ಷ ಯಾವ ಥರ ಹಳ್ಳಿಗಳು ನೋಡ್ತೀರೋ ಇವತ್ತು ಅದೇ ಥರ ಇದೆ. ಇವತ್ತು ಅವ್ರ ಕಷ್ಟಗಳಿಗೆ ಸ್ಪಂದಿಸೋಕ್ಕೆ ಇವತ್ತು ಈ ಹಿಂದಿನ MLAಗಳು ಎಲೆಕ್ಷನ್ ಟೈಮಿಗೆ ಬರ್ತಾರೆ, ಹೋಗ್ತಾರೆ, ಆಮೇಲೆ ಏನಾಗಿದೆ ಅಂತಲೂ ನೋಡ್ತಾ ಇಲ್ಲ. ಬಟ್ ನನಗೆಲ್ಲೋ ಒಂದು ಕಡೆ ನಾನು ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅನ್ನೋದೇ ನನಗೆ ಆಸೆ. ನಾನು ಯಾವುದೇ ಒಂದು ಆಸೆ ಇಟ್ಕೊಂಡು ನಿಜವಾಗ್ಲೂ ಅದರಲ್ಲಿ ಇನ್ನೊಂದು ಮಾಡಬೇಕು, ಇಲ್ಲ ಇನ್ನೊಂದು ಕಡೆ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಇಲ್ಲ. ಇನ್ನೇ ನಾನು ಕಷ್ಟಪಟ್ಟಿರೋ ದುಡ್ಡಲ್ಲಿ ನಂದು 1 ರೂಪಾಯಿ ಹೋದ್ರೂ ಚಿಂತೆ ಇಲ್ಲ. ಇವತ್ತು ಅವ್ರ ಸಮಸ್ಯೆಗಳಿಗೆ ನಾನು ಸ್ಪಂದಿಸಬೇಕು ಅನ್ನೋದು ಆಸೆ. ಕರೆಂಟ್ ಇಲ್ಲ, ರೋಡ್ಗಳಿಲ್ಲ. ಇವತ್ತು ಅವ್ರು ಒಂದೊತ್ತು ಊಟ ಮಾಡೋಕ್ಕೆ ಕೂಡ ಅಲ್ಲಿ ನಮ್ದು ಶಿಡ್ಲಘಟ್ಟ ಅಂದರೆ ಮೊದಲೇ ಒಂದು ನೀರು ಇಲ್ದಿರೋಂಥ ಜಾಗ, ಬರಡು ಭೂಮಿ ಅಂತಲೇ ಹೇಳ್ಬೋದು. ಕೋಲಾರ, ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಎಲ್ಲ ಬರಡು ಭೂಮಿ ಅಂತಲೇ ಹೇಳ್ಬೋದು. ಅದಕ್ಕೆ ನೀರಿನ ಸಮಸ್ಯೆಗೆ ಇವತ್ತು ಎಲ್ಲರೂ ಎಷ್ಟೋ ಜನ ಇವತ್ತು ಸುಮಾರು 30-40 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇನ್ನೂ ಅದಕ್ಕೆ ಒಂದು ಗಳಿಗೆ ಕೂಡ ಬಂದಿಲ್ಲ. ಆ ಭಗವಂತನಲ್ಲಿ ನಾವು ಡೈಲಿ ಪ್ರಾರ್ಥನೆ ಮಾಡ್ತೀನಿ, ಯಾವುದೋ ಒಂದು ರೂಪದಲ್ಲಿ ನೀರು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ನೀರು ಬಂದ್ಬಿಟ್ರೆ ಇವತ್ತು ನಮ್ಮ ಶಿಡ್ಲಘಟ್ಟ ಜನತೆನ ಹಿಡಿಯೋಕ್ಕಾಗಲ್ಲ. ಆದರೂ ಕೂಡ ಇವತ್ತು ಅವ್ರ ಕಷ್ಟ ಅಂತ ಹೇಳ್ಕೊಳಕ್ಕೆ ಕೂಡ ಅವ್ರಿಗೆ ಬಾಯಿ ಬಂದ್ರೂ ಯಾರು ಅವ್ರಿಗೆ ಸ್ಪಂದಿಸೋಕ್ಕೆ ಯಾರೂ ಇಲ್ಲ. ಈ ಥರ ಪರಿಸ್ಥಿತಿಯಲ್ಲಿ ಜನ ಇದ್ದಾರೆ ಅಲ್ಲಿ. ಸೊ ಅದರಿಂದ ಇದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ. ಇವತ್ತು ಎಜುಕೇಷನ್ಗೂ ಅಷ್ಟೇ, ಎಷ್ಟೋ ಒಂದೊಂದು ಹಳ್ಳಿಗಳಿಗೂ ಒಂದು ಬಸ್ ಕೂಡ ಇಲ್ಲ. ಎಷ್ಟೋ 10 ಕಿಲೋಮೀಟ್ರ್ 15 ಕಿಲೋಮೀಟ್ರಿಂದ ನಡ್ಕೊಂಬರ್ಬೇಕಾಗುತ್ತೆ. ಶೌಚಾಲಯಗಳಿಲ್ಲ, ಯಾವ ಒಂದು ಚರಂಡಿಗಳಿಲ್ಲ. ಭಾಳನೇ ತುಂಬಾ ಜನ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಸೊ ಇದೆಲ್ಲ ನಾವೊಂದು ಎಲ್ಲ ನಾನು ಸ್ಟಡಿ ಮಾಡಿ ಇಟ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನಮ್ಗೆ ಏನಾದರೂ ಒಂದು ಅವಕಾಶ ಬರಲಿ, ಬರ್ದಿರೋ ಹೋಗಲಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾಗ ನಿಜವಾಗ್ಲೂ ಅದರ ಅಲ್ಲಿ ಸ್ಪಂದಿಸುವಂಥ ಕೆಲಸ, ಅವ್ರ ಕಷ್ಟಗಳು ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತೀನಿ. ಟೌನಲ್ಲಿ ಕೂಡ ಅದೇ ಥರ ಇದೆ. ಇವತ್ತು ಒಂದು ನಮಗೆ ಅಲ್ಲಿ ಎಷ್ಟೋ ಜನ ಇವತ್ತು ಸ್ಟೂಡೆಂಟ್ಸು ಸುಮ್ಮನೆ ರೋಡಲ್ಲಿ ಕುತ್ಕೊಂಡು ಅಲ್ಟ ಹೊಡ್ಕೊಂಡು ಕೂತಿದ್ದಾರೆ. ಪಾಪ ಅವರು ಕೂಡ ಸ್ಪಂದಿಸೋಕ್ಕೆ ಒಂದು ಕೆಲಸ ಅನ್ನೋದಿಲ್ಲ. ಎಲ್ಲರೂ ಬೆಂಗಳೂರು ಬಂದು ಇಲ್ಲಿ ಕೆಲಸ ನೋಡೋಕ್ಕಾಗಲ್ಲ. ಅದರಿಂದ ನನಗಲ್ಲೊಂದು ಆಸೆ ಇದೆ, ಏನಾದರೂ ಮಾಡಿ ಒಂದು
ಈ ಟೆಕ್ಸ್ಟೈಲ್ ಫ್ಯಾಕ್ಟ್ರಿಗಳನ್ನ ತರಬೇಕು, ಗಾರ್ಮೆಂಟ್ಸ್ ಫ್ಯಾಕ್ಟ್ರಿಗಳು ತರಬೇಕು. ಯಾಕೆಂದರೆ ಎಂಪ್ಲಾಯ್ಮೆಂಟ್ ಅಲ್ಲಿ ತುಂಬ ಚೀಪಾಗಿ ಸಿಗುತ್ತೆ. ಪವರ್ ಒಂದು ಕೊಟ್ಬಿಟ್ಟು ಅವ್ರಿಗೆ ಎಂಪ್ಲಾಯ್ಮೆಂಟ್ಗೆ ಒಂದು ಗಾರ್ಮೆಂಟ್ ಫ್ಯಾಕ್ಟ್ರೀಸ್ ಒಂದು 4 ಹೋಬಳಿಯಲ್ಲೂ ಒಂದು 2,000 ಜನ 3,000 ಜನ ಕೆಲಸ ಮಾಡುವಂಥ ಒಂದು ಫ್ಯಾಕ್ಟ್ರಿಗಳು ಮಾಡಿಬಿಟ್ರೆ ನಿಜವಾಗ್ಲೂ ಎಷ್ಟೋ ಜನ ಅನುಕೂಲ ಆಗ್ತಾರೆ. ಇದೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೂ ಇಡನ್ ಅಜೆಂಡಾ ತುಂಬ ಇದೆ ನನಗೆ. ಯಾಕೆಂದರೆ ನನ್ನ ಹಿಸ್ಟ್ರಿ ಯಾವ ಥರ ಅಂದರೆ, ಇವತ್ತು ನಾನು ಬೀದಿಯಲ್ಲಿದ್ದಾಗ 1.5 ಲಕ್ಷ ಸಾಲ ಮಾಡ್ಕೊಂಡಿದ್ದಾಗ 3 ಜನ ಅಕ್ಕ ತಂಗಿದಿರಿಗೆ ಮದುವೆ ಮಾಡಿ ಇವತ್ತು ಅವ್ರ ಸಂಸಾರನೂ ಒಂದು ಮಟ್ಟಕ್ಕೆ ನಿಲ್ಲಿಸಿ ಇವತ್ತು ಭಗವಂತ ಮಾಡಿರೋದು, ನಾನೇನೂ ಮಾಡಿಲ್ಲ. ನಾನು ಅಪ್ಪನ ರೂಪದಲ್ಲಿ ನನ್ನ ಕೆಲಸ ಮಾಡಿಸಿದ್ದೇನೆ. ಇದನ್ನು ಶಿಡ್ಲಘಟ್ಟನೂ ಅದೇ ಥರ ಮಾಡಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೆ. ಸರ್, ಖಂಡಿತ ನೀವು ಹೇಳಿದಾಗೆ ಶಿಡ್ಲಘಟ್ಟಗಳಿಗೆ ಸಾಕಷ್ಟು ಸಮಸ್ಯೆಗಳಿದೆ, ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಆ ಮೂಲಭೂತ ಸೌಲಭ್ಯಗಳನ್ನು ಒಂದು ನಿವಾರಣೆ ಕೊಡೋಂಥ ಪ್ರಯತ್ನವನ್ನು ಹಿಂದಿನವ್ರು ಯಾರೂ ಮಾಡಲಿಲ್ಲ ಅಂತಕ್ಕಂಥದ್ದು. ಎಲ್ಲ ಒಂದು ಕಡೆ ನೀರಿನ ಸಮಸ್ಯೆ, ಅದನ್ನು ಬಗೆಹರಿಸಲಿಕ್ಕೆ ಕಷ್ಟ ಆಗೋದಲ್ಲ. ನೀರು ಇಲ್ಲ, ಇಡೀ ಕೋಲಾರ ಜಿಲ್ಲೆಯೊಳಗೆ ನೀರಿನ ಬವಣೆ ಸಾಕಷ್ಟು ಪ್ರಮಾಣದಲ್ಲಿದೆ. ನೀರನ್ನು ಹೊರತುಪಡಿಸಿ ಉಳಿದ ಸೌಲಭ್ಯಗಳನ್ನು ಕೊಡಲಿಕ್ಕೂ ಕೂಡ ಎಲ್ಲೋ ಒಂದು ರೀತಿ ರಾಜಕಾರಣದ ಇಚ್ಛಾಶಕ್ತಿ ಕೊರತೆ ಕಂಡು ಬರ್ತಾ ಇದೆಯೇನೋ ಅಂತೇಳಿ ಅಂತ. ಆ ಇಚ್ಛಾಶಕ್ತಿ ಇದ್ರೆ ಇಷ್ಟದ ಬಗೆಹರಿತಿತ್ತೇನೋ, ಆ ಇಚ್ಛಾಶಕ್ತಿಯ ಕೊರತೆ ಕಾಣ್ತಾ ಇದೆ. ಆ ಇಚ್ಛಾಶಕ್ತಿಯ ನಿವಾರಣೆ ಮಾಡುವಂಥ ಇಚ್ಛೆ ನಿಮ್ಮೊಳಗಿದೆ. ಹಾಗಾಗಿ ನಿಮ್ಮಂಥ ಯುವಕರು, ನಿಮ್ಮಂಥ ಏನು ಒಂದು ಅಪೇಕ್ಷೆ ಇದೆ ಅಂತ ರಾಜಕಾರಣಕ್ಕೆ ಒಂದು ಅಧಿಕಾರ ಸಿಗಬೇಕು ಅಂತಕ್ಕಂಥದ್ದು. ಈ ಮೊದಲಿಗೆ ಕರ್ಣಶ್ರೀ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೀರಿ. ಕರ್ಣಶ್ರೀ ಚಾರಿಟೇಬಲ್ ಟ್ರಸ್ಟಿನ ಉದ್ದೇಶಗಳು ಏನು, ಅದ್ರ ಈಗೇನು ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ? ಸುಮಾರು ನಾನು ಒಂದು 9 ವರ್ಷದಿಂದ ಕೋಲಾರ ಜಾಸ್ತಿ. ಈಗ ನಾನು ನನ್ನ ಕರ್ಮಭೂಮಿ ಶಿಡ್ಲಘಟ್ಟಕ್ಕೆ ಎಲ್ಲಿ ಯಾರೇ ಮನುಷ್ಯ ಒಂದು ಕಷ್ಟ ಅಂತ ಬಂದಾಗ ಅವ್ರಿಗೆ ಇನ್ಸ್ಟೆಂಟಾಗಿ ಇಮಿಡಿಯೇಟ್ ಆಗಬೇಕು. ಈಗ ನಾವು ಹಾಸ್ಪಿಟ್ಲಿಗೆ ಸೇರಿಸ್ತೀನಪ್ಪ, ನೀನು ಹೋಗಲ್ಲಿ ತೋರಿಸು ಅಂತಂದ್ರೆ ಆ ಒಂದು ಪೇಷನ್ಸ್ ಕೂಡ ಜನಗಳಿಗೆ ಅಲ್ಲಿಲ್ಲ. ಯಾಕೆಂದರೆ ತಿರುಗಿ ಬಂದು ವಾಪಸ್ ಹೋಗೋಕ್ಕೆ ಅವ್ರಿಗೆ ಖರ್ಚು ಕೂಡ ಕಾಸಿರಲ್ಲ. ಅವ್ರಿಗೆ ಜಾಸ್ತಿ ಅಲ್ಲಿ ಆಸೆ ಪಡುವಂಥ ಒಂದು ಇದು ಅಂತಂದರೆ ಅವ್ರಿಗೆ ಇಮಿಡಿಯೇಟು ದುಡ್ಡೇ ಬೇಕಾಗುತ್ತೆ. ಸೊ ನಮ್ಮ ಕೈಲಾದಷ್ಟು ನನ್ನ ಸಂಬಳ ಕೂಡ ನಾನು ಟ್ರಸ್ಟಲ್ಲಿ ಹಾಕ್ಕೊಂಡು ಅವ್ರಿಗೆ ಇಮಿಡಿಯೇಟ್ ಏನೋ ಒಂದು ಮದುವೆ, ತಾಳಿ ಭಾಗ್ಯ ಆಗಿರ್ಬೋದು, ಇಲ್ಲ ಒಂದು ಹಸು ಇರ್ಬೋದು, ಇಲ್ಲ ಒಂದು ಹೆಣ್ಣು ಮಗುವಿಗೆ ಬದುಕುವಂಥ ದಾರಿಗೆ ಒಂದು ಟೈಲರಿಂಗ್ ಮಿಷಿನ್ ಆಗಿರ್ಬೋದು, ಈ ಥರ ಕೆಲಸಗಳಂತೂ ಬೇಕಾದಷ್ಟು ಮಾಡಿದ್ದೀನಿ. ಯಾಕೆಂದರೆ ನಾನು ಹೇಳ್ಬಾರ್ದು ನಾನು ಏನು ಮಾಡಿದ್ದೀನಿ ಅನ್ನೋದು ನಾನು ಹೇಳ್ಬಾರ್ದು. ಇವತ್ತು ನೀವು ಶಿಡ್ಲಘಟ್ಟಲ್ಲಿ ಪ್ರತಿಯೊಬ್ಬರನ್ನು ಕೇಳಿದಾಗ ಕೂಡ ಅವ್ರ ಬಾಯಿಗಳಲ್ಲಿ ಬರಬೇಕು. ಹಾಸ್ಪಿಟ್ಲು ಒಂದು ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಆಮೇಲೆ ಸುಮಾರು ಈ ಸ್ತ್ರೀಯರಿಗೆ, ಪಾಪ ಹಿರಿಯ ಸ್ತ್ರೀಗೆ, ನನ್ನ ತಾಯಂದಿರಿಗೆ, ದೊಡ್ಡ ಅಕ್ಕಂದಿರೆ ಅಂತಲೇ ಇಟ್ಕೊಳ್ಳಿ, ಅವ್ರಿಗೆ ಗರ್ಭಕೋಶ ಆಪ್ರೇಷನ್ಗಳಿಗೆ ಬೇಕಾದಷ್ಟು ಟ್ರಸ್ಟ್ ಕಡೆಯಿಂದ ಸುಮಾರು ಮಾಡಿದ್ದೀರಿ. ಆಮೇಲೆ ನಮ್ಮ ಮುಸ್ಲಿಮ್ಸ್ ಬಾಂಧವರಾಗಿರ್ಬೋದು ಅವ್ರಿಗೂ ಕೂಡ ಬೇಕಾದಷ್ಟು ಸಹಾಯ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ಈಗ ಇನ್ನೊಂದು ನಾವು ನರೇಂದ್ರ ಮೋದಿಜಿಯವರು ಮಾಡಿರೋಂಥ ಕಾರ್ಯಕ್ರಮಗಳು ಬೇಕಾದಷ್ಟು ಪ್ರತಿಯೊಬ್ಬರಿಗೂ ಒಬ್ಬರಿಗೂ ಒಂದೊಂದು ಥರ ಕಾರ್ಯಕ್ರಮಗಳು ಮಾಡಿದ್ದಾರೆ. ಸೊ ಅದನ್ನೆಲ್ಲ ಮನೆ ತಲುಪುವಂಥ ಟ್ರಸ್ಟ್ ಮೂಲಕನೇ ಅದನ್ನು ಕೂಡ ಮಾಡ್ಕೊಂಡ್ಬರ್ತಿದ್ದೀರಿ. ಆಮೇಲೆ ಇವತ್ತು ಒಂದು ಸತ್ಯವಾದ ಮಾತು ಹೇಳಬೇಕು ಅಂತಂದರೆ, ನಿಮಗೆ 5 ವರ್ಷದಿಂದ ಮಿನರಲ್ ವಾಟರ್ ಸ್ಕೀಮು ಕರ್ಣಶ್ರೀ ಚಾರಿಟಬಲ್ ಟ್ರಸ್ಟಿಂದ ಇವತ್ತು ಡೈಲಿ ಏನಿಲ್ಲ ಅಂದ್ರೆ 20 ಲೀಟ್ರ್ ಕ್ಯಾನ್ನ ಸುಮಾರು 5 ರೂಪಾಯಿ ಹಂಗೆ ನಾವು 500 ಜನ 500 ಕ್ಯಾನು 600 ಕ್ಯಾನು ಡೈಲಿ ತೊಗೊಂಡು ಹೋಗ್ತಾ ಇದ್ದಾರೆ. ತಿಂಗಳಿಗೆ ನನಗೆ ಒಂದು 70,000 ಖರ್ಚಾಗುತ್ತೆ. ಆ ಎಲೆಕ್ಟ್ರಿಸಿಟಿ ಬಿಲ್ಲು, ಅದಕ್ಕೆ ಕೆಮಿಕಲ್ಲು, ಅಲ್ಲಿ 3 ಜನ ಕೆಲಸದವರು, ಇಷ್ಟು ಖರ್ಚೇ ಆಗುತ್ತೆ. ಅದಕ್ಕೆ 5 ರೂಪಾಯಿ ತೊಗೋತೀರಿ. ತೊಗೊಂಡು 20 ಲೀಟ್ರ್ ಕ್ಯಾನ್ ಸತತವಾಗಿ 5 ವರ್ಷದಿಂದ ನಾನು ನಾನ್ ಸ್ಟಾಪ್ ಮಾಡಿದಿರ ಬರ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಅಲ್ಲಿ ಒಂದು ಚೌಲ್ಟ್ರಿ ಒಂದು ಕಟ್ಟಿದ್ದೀನಿ ಬಡವರಿಗೆ. ಏನಾದರೂ ಒಂದು ಬರ್ತ್ಡೇ ಆಗಿರ್ಬೋದು, ಇಲ್ಲ ಮದುವೆ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಫ್ರೀಯಾಗಿ ಕೊಡ್ತಿದ್ದೀನಿ ಮಾಡಿ ಅಂತ. ಆಮೇಲೆ ಅದ್ಭುತವಾದ ಒಂದು ಕೆಲಸ ಅಂತಂತಂದರೆ, ಟ್ರಸ್ಟಿಂದ ಮಾಡಿರೋವಂಥ ಕೆಲಸ, ಒಂದು ಕೆಂಪೇಗೌಡರು ಒಂದು ಪುತ್ಲಿನ ಸ್ಥಾಪನೆ ಮಾಡಿದ್ದೀರಿ ಶಿಡ್ಲಘಟ್ಟದಲ್ಲಿ. ಇಡೀ ಕರ್ನಾಟಕದಲ್ಲೇ ಯಾರೂ ಮಾಡಿಲ್ಲ ಅಂಥದ್ರಲ್ಲಿ ಒಂದು ಆವತ್ತು ಕೆಂಪೇಗೌಡರ ಪುತ್ಲಿ ಒಂದು ಸ್ಥಾಪನೆ ಮಾಡಿ ಒಂದು ಇದು ನೀರಿನ ಹೋರಾಟಕ್ಕೆ ನಮ್ಮ ನಂಜಾವಧೂತ ಸ್ವಾಮೀಜಿಗಳು, ಚಂದ್ರಶೇಖರ್ ಸ್ವಾಮೀಜಿಗಳು ಅದು ಚಾಲನೆ ಕೊಟ್ಟರು. ಅವತ್ತು ನೀರಿನ ಹಕ್ಕು ತಾಯಿ ಸಮಾವೇಶ ಅಂತ ಒಂದು ಮಾಡಿ ಆ ಪುತ್ಲಿನ ಒಂದು ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಅದೇ ಥರ ಶಿಡ್ಲಘಟ್ಟ ಒಂದು ಹೋಬಳಿಯಲ್ಲಿ, ಸಾದ್ಲಿ ಹೋಬಳಿಯಲ್ಲಿ ಅಂಬೇಡ್ಕರ್ ಅವರ ಒಂದು ಪುತ್ಲಿನ ಸ್ಥಾಪನೆ ಮಾಡಿದ್ದೀನಿ. ಅದೇ ಊರಲ್ಲಿ ಫಸ್ಟು ನಮ್ಮ ಶಿಡ್ಲಘಟ್ಟಗೆ MLA ಆದಂಥ ರಾಹುಲ್ ರೆಡ್ಡಿ ಅವರು ಪುತ್ಲಿ ಕೂಡ ಸ್ಥಾಪನೆ ಮಾಡಿದ್ದೀನಿ. ಈ ಥರ ಸುಮಾರು ಕೆಲಸಗಳು ನಾನು ಮಾಡ್ಕೊಂಬಂದಿದ್ದೀನಿ. ಅದು ನನ್ನ ಬಾಯಲ್ಲಿ ಹೇಳಕ್ಕೆ ಒಂಥರ ಇದಾಗುತ್ತೆ. ಏನೋ ನೀವು ಇವತ್ತು ಕೇಳಿದ್ದಕ್ಕೆ ನನ್ನ ಕೈಲಾದಷ್ಟು ಹೇಳ್ತಾ ಬಂದಿದ್ದೀನಿ. ಸರ್, ಖಂಡಿತ ಒಂದು ಏನು ಅಂತ ಹೇಳಿದ್ರೆ, ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅನ್ನುವಂಥ ಪ್ರತೀತಿ ಇದೆ. ಅದು ತಪ್ಪಲ್ಲ. ಎಲ್ಲಿ ನಾನು ಮಾಡಿದೆ ಅಂತ ಹೇಳುವಂಥ ಅಹಂಕಾರ ಬೇಡ ಅಂತ ಅಷ್ಟೇ. ಆದರೆ ಬೇರೆಯವರಿಗೆ ಒಂದು ಪ್ರೇರಣೆ ಆಗಬೇಕು, ಬೇರೆಯವ್ರಿಗೊಂದು ಆದರ್ಶವಾಗಬೇಕು. ಆ ದೃಷ್ಟಿಯಿಂದ ನೀವೇನು ಮಾಡಿದ್ದೀರಿ ಅಂತ ನಿಮ್ಮ ಬಾಯಲ್ಲಿ ಹೇಳಿಸುವಂಥ ಪ್ರಯತ್ನ ಇಂಚರ ವಾಹಿನಿ ಮಾಡ್ತಾ ಇದ್ದಾರೆ. ಏಕೆ ಅಂತಂದರೆ, ಬೇರೆಯವ್ರು ಏನು ಮಾಡಬೇಕು ಅಂತ ಗೊತ್ತಿರಲ್ಲ.
ಓ ಶಿವಕುಮಾರ್ ಗೌಡ್ರು ಇಂಥದ್ದು ಮಾಡ್ತಾ ಇದ್ದಾನೋ ನಾನು ಮಾಡಬಹುದೇನೋ. ಈಗ ನೀವು ಉದಾಹರಣೆಗೆ ನೀರಿಂದ ಹೇಳಿದ್ರೆ ನೀರಿನ ಸಮಸ್ಯೆ ಸಾಕಷ್ಟು ಪ್ರಮಾಣದಲ್ಲಿ ಇದ್ರೂ ಕೂಡ ಮಿನರಲ್ ವಾಟರ್ 5 ರೂಪಾಯಿ ಕೊಡೋಂಥ ಕೆಲಸ ಬೆಂಗಳೂರು ನಗರದಲ್ಲಿ ಅದು ಬೇಕಾದಷ್ಟು ಕಡೆ ಆಗಿದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಆಗ್ತಕ್ಕಂಥ ಬಹಳ ಮುಖ್ಯ ಇದೆ. ಅದರ ಹಣವನ್ನು ನೀವು ಟ್ರಸ್ಟಿಂದ ಕಟ್ತೀರಿ, ಅದು ತೆಗೆದುಕೊಂಡಂಥ 5 ರೂಪಾಯಿ ಅದು ಮೇಂಟೆನೆನ್ಸು ಆಗಲ್ಲ. ಒಂದು ಲೆಕ್ಕಾಚಾರಕ್ಕೆ ಉಚಿತ ಅಂತ ಆಗಬಾರ್ದು, ಸಣ್ಣ ಪುಟ್ಟ ಮೇಂಟೈನ್ ಆಗಲಿ ಅಂತ ತಗೊಂಡ್ರು ಕೂಡ ಉಳಿದಿದ್ದು ಯೋಚನೆ ಮಾಡಿದಾಗ ಅತಿ ಹೆಚ್ಚು ಆಗುತ್ತೆ ಖರ್ಚು. ಅದನ್ನು ನೀವು ಬರೆಸ್ತಾ ಇದ್ದೀರಿ. ನಾವು ಈ ರೀತಿ ಮಾಡ್ಬೋದಾ ಅಂತ ಗೊತ್ತಾಗಲಿ ಅಂತ. ಅದ್ರ ಜೊತೆಗೆ 3 ಜನ ಪುತ್ಥಳಿಗಳು ಇರೋದ್ರಲ್ಲ, ನಿಜಕ್ಕೂ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ನೀರಿನ ಹಕ್ಕೊತ್ತಾಯವನ್ನು ಮಾಡುವ ಹೋರಾಟಕ್ಕೆ ಒಂದು ಗುರಿಯನ್ನಾಗಿಸ್ಕೊಂಡು ಕೆಂಪೇಗೌಡರ ಪುತ್ಥಳಿಯನ್ನು ಮಾಡ್ತೀರಿ, ಅಂಬೇಡ್ಕರ್ ಪುತ್ಥಳಿಯನ್ನು ಮಾಡಿ ನಮ್ಮ ಭಾರತ ಸಂವಿಧಾನ ಶಿಲ್ಪಿಗಳು, ಅದೆಲ್ಲ ಆಗತ್ತೆ. ಪ್ರಥಮ ಶಾಸಕರು ಯಾರು ಅನ್ನೋದು ನಮಗೇನು ಇವತ್ತು ಅನೇಕ ಕಡೆ ಗೊತ್ತೇ ಇರಲ್ಲ. ಆ ಶಾಸಕರ ಪುತ್ಥಳಿಯನ್ನು ಕೂಡ ಮಾಡಿ ತೋರಿಸ್ತೀರಿ. ಯಾವುದೇ ಪಕ್ಷ, ಜಾತಿ, ಮತ, ಭೇದದ ಬಗ್ಗೆ ನಿಮಗೆ ಚಿಂತನೆ ಇಲ್ಲ. ಹಾಗಾಗಿ ಈ ಕಾರ್ಯಗಳು ಇನ್ನೊಬ್ಬರಿಗೆ ಆದರ್ಶವಾಗಬೇಕು, ಅನುಕರಣೆ ಆಗಬೇಕು ಅನ್ನೋ ದೃಷ್ಟಿ ನೀವು ಏನು ಮಾಡಿದಿರಿ ಗೌಡ್ರೆ ಅಂತ ಕೇಳ್ತಕ್ಕಂಥ ಪ್ರಯತ್ನ ಮಾಡುವಂಥದ್ದು. ಸರ್, ಅದರ ಮಧ್ಯೆಯೊಳಗೆ ಈಗ ರಾಜಕೀಯಕ್ಕೆ ಬರ್ಬೇಕಾದ್ರೆ ಯಾರೋ ಒಂದು ಪ್ರೇರಣೆ ಇರುತ್ತೆ. ಇನ್ನೊಬ್ರು ಯಾರೋ ನಮ್ಗೆ ಆದರ್ಶವಾಗಿ ಕಾಣ್ತಾರೆ, ಇನ್ನೊಬ್ರಿಗೆ ಅವ್ರ ವಿರೋಧಿಗಳಾಗಿ ಕಾಣಿಸ್ಬೋದು, ನಮಗೆ ಆದರ್ಶವಾಗಿ ಕಾಣ್ತಾರೆ. ನೀವು ಯಡಿಯೂರಪ್ಪನವರ ನೇತೃತ್ವವನ್ನು ನೋಡಿಕೊಂಡು KJPಗೆ ಬಂದರೆ, ಅವ್ರು BJPಗೆ ಬಂದರೆ, ನೀವು BJPಗೆ ಬಂದರೆ, ಯಡಿಯೂರಪ್ಪನವರೇ ನಿಮ್ಮ ನಾಯಕರು. ಯಡಿಯೂರಪ್ಪನವರಲ್ಲೇ ಏನೋ ಒಂದು ಆದರ್ಶವನ್ನು ಕಂಡಿದ್ದೀರಿ. ಹಾಗಾಗಿ ನಿಮ್ಗೆ ಯಡಿಯೂರಪ್ಪನವರಲ್ಲಿರುವಂಥ ಯಾವ ಗುಣ ನಿಮ್ಗೆ ಇಷ್ಟ ಆಯಿತು? ಯಡಿಯೂರಪ್ಪಜಿಯವರು ಸುಮಾರು ನಾನು ಚಿಕ್ಕ ಹುಡುಗನಾಗಿಂದ ಅವ್ರನ್ನ ಫಾಲೋ ಮಾಡ್ತಿದ್ದೀನಿ. ಯಾಕೆಂದರೆ ನನಗೆ ಬುದ್ಧಿ ಬಂದಾಗ ತಿಮ್ಮಾರೆಡ್ಡಿ ಅವರು ಅಂತ ನಮ್ಮ ವರ್ತೂರು ಕ್ಷೇತ್ರದಲ್ಲಿ ಅವರು MLAಗೆ ನಿಂತಿದ್ರು. ಅವರು ಭಾಳ ದೊಡ್ಡ ಕಾಂಟ್ರಾಕ್ಟರ್ ಆ ಸಂದರ್ಭದಲ್ಲಿ. ಸೊ ಅವಾಗಿಂದ ನಾನು ಅವ್ರ ಜೊತೆಯಲ್ಲಿ ನಾನು BJPಯಲ್ಲಿ RSS ಅಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾನೆ ಇದೆ. ಅವ್ರ ನಡೆ ಮಧ್ಯೆ ಒಂದು ನನ್ನ ಕಷ್ಟ ಬಂದಾಗ ನನಗೆ ಒಂದು 15 ವರ್ಷ ಎಲ್ಲೂ ಹೋಗೋಕ್ಕಾಗದೆ ಇದ್ದಾಗ, ಸೊ ಅದು ನಡೆ ಮಧ್ಯೆ ವ್ಯಾಪಾರದಲ್ಲಿ ಒಂದು ಸ್ವಲ್ಪ ಬ್ಯುಸಿ ಆಗಿದೆ. ಆಮೇಲೆ ಎಲ್ಲೋ ಒಂದು ಕಡೆ ನನಗೆ ಸಮಾಜ ಸೇವೆ ಮಾಡಬೇಕು, ಜನಗಳು ಋಣ ತೀರಿಸ್ಬೇಕು ಅಂದಾಗ ನಮ್ಗೆ ಯಾರಾದರೂ ಒಬ್ಬರು ಬೇಕು, ಗುರುಗಳಾದಂಥವ್ರು ಬೇಕು. ಆಗ ಯಡಿಯೂರಪ್ಪಜಿಯವರು KJP ಮಾಡಿದಾಗ ಅವಾಗ ಅವರು ಕೂಡ ನಮ್ಮ ಮನೆಗೆ ಬಂದು, ನೀನು ಬಾಪ ನಮ್ಮ ಪಾರ್ಟಿಗೆ, ನಾವೇನಾದರೂ ಒಂದು ಒಳ್ಳೆ ಕೆಲಸ ಮಾಡೋಣ, ಮುಂದಕ್ಕೆ ನೀನು ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಸರಿ, ಆವಾಗಿಂದ ಅವ್ರನ್ನ ನಾನು ರಾಜಕೀಯವಾಗಿ ನನ್ನ ತಂದೆ ಅಂತಲೇ ಸ್ವೀಕರಿಸ್ತಿದ್ದೀನಿ. ಅವ್ರು 40 ವರ್ಷದಿಂದ ಸತತವಾಗಿ ನೋಡಿ ಒಂದು ಗ್ರಾಮೀಣ ಮಟ್ಟದಿಂದ ಒಂದು ಪಂಚಾಯಿತಿ, ಒಂದು ಗ್ರಾಮ ಪಂಚಾಯಿತಿ ಮಟ್ಟದಿಂದ ಅವರು ಸಹ ಒಂದು ಹೋರಾಟ ಮಾಡ್ಕೊಂಡು ಬಂದಿರೋವಂಥ, ಸೈಕಲ್ ತುಳ್ಕೊಂಡು ನಡ್ಕೊಂಡು, ಅವತ್ತು ಈ ಇಷ್ಟೊಂದು ಹಣಕಾಸಿನ ಕೊರತೆ ಅವತ್ತು ಅಷ್ಟಿತ್ತು ಅವ್ರಿಗೆ. ಅಂಥದ್ರಲ್ಲಿ ಕೂಡ ನಾನು ನೋಡ್ದಂಗೆ ಅವ್ರು ಒಂದು ಹೆಜ್ಜೆನೂ ನಾನು ಫಾಲೋ ಮಾಡ್ತಾ ಇದ್ದೀನಿ. ಫಾಲೋ ಮಾಡಿದೆ. ಅವ್ರು 40 ವರ್ಷದಿಂದ ಅವ್ರು ಅಪೋಸಿಷನ್ ಲೀಡರ್ ಆಗಿದ್ದಾಗ ಯಾರಿಗೂ ಒಂಚೂರು ತೊಂದರೆ ಕೊಡದಿರ, ಜನಗಳಿಗೆ ಏನು ಸಮಸ್ಯೆ ಬೇಕೋ ಆ ಸಮಸ್ಯೆಗೆ ಸ್ಪಂದಿಸಿ ಪ್ರತಿಯೊಂದು ಮಾಡ್ಕೊಂಡು ಬಂದಂಥ ವ್ಯಕ್ತಿ ಅವರು. ಸೊ ಎಲ್ಲೋ ಒಂದು ಕಡೆ ಅವ್ರ CM ಆಗಿದ್ದಾಗ ಭಾಳ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಆ ಒಳ್ಳೆ ಕೆಲಸಗಳು ಗುರುತಿಸ್ತೀರಾ, ಅವ್ರನ್ನ ತಪ್ಪು ದಾರಿಯಲ್ಲಿ ಇಲ್ದಿದ್ದು ಸಲ ಅವ್ರ ಮೇಲೆ ತಪ್ಪು ಹೊರಿಸಿ ಪಾಪ ಅವ್ರನ್ನ ಶಿಕ್ಷೆ ಅನುಭವಿಸ್ಬೇಕಾಗಿತ್ತು. ಇವತ್ತು ಅವರು ಶಿಕ್ಷೆ ಅನುಭವಿಸಿರುವಂತ ಇವತ್ತು ಯಾರು ಹೊಣೆ? ಇವತ್ತು ಎಲ್ಲ ಕೋರ್ಟಲ್ಲೂ ಕೂಡ ಅವ್ರು ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಹೊರಗಡೆ ಎಲ್ಲ ಬಂದಿದ್ದಾರೆ. ಅವರು ಯಾವುದು ಅವ್ರ ಮೇಲೆ ಒಂದು ಕೆಟ್ಟ ಅಪಾದನೆ ಕೂಡ ಇವತ್ತಿಲ್ಲ. ಸೊ ಅದೇ ಥರ ಅವರು ಜನಗಳು ಮಾಡಿರೋವಂಥ ಕಾರ್ಯಕ್ರಮಗಳು ಬೇಕಾದಷ್ಟಿದ್ದಾವೆ. ಸೊ ಅದನ್ನು ನೋಡಿ ನಾನು ಅವ್ರನ್ನೇ ಫಾಲೋ ಮಾಡಿಕೊಂಡು ಇವತ್ತು ಕೂಡ ಅಷ್ಟೇ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಒಳಗಡೆ ಏನೇನು ಕೆಲಸ ಮಾಡ್ತಾ ಇದ್ದಾರೋ ಅದನ್ನು ಸೇರಿಸ್ಕೊಂಡು ನಮಗೆ ಎಲ್ಲೋ ಒಂದು ಕಡೆ ರಾಜಕೀಯವಾಗಿ ಒಬ್ಬರು ಒಂದು ಗುರುಗಳು ಬೇಕು ಅಂಥದ್ರಲ್ಲಿ ಅವ್ರನ್ನೇ ಆಯ್ಕೆ ಮಾಡಿಕೊಂಡು, ಸೊ ಇನ್ನೂ ಇದ್ದಾರೆ ಬೇಕಾದಷ್ಟು ಜನ. ಬಟ್ ಹೆಚ್ಚಿಗೆ ನಾನು ಅವರು ಏನು ಕೆಲಸ ಹೇಳ್ತಾರೆ ಇವತ್ತು ಅವ್ರನ್ನ ಆ ಕೆಲಸ ಮಾಡದೆ ಹೇಳಿದ್ದು ಮಾಡಿಕೊಂಡು ಬರ್ತಾನೆ ಇದ್ದೀನಿ. ನೀವು ಹೇಳಿದ ನಿಜಕ್ಕೂ ಯಡಿಯೂರಪ್ಪನವರ ಬೆಳವಣಿಗೆಯನ್ನು ಹಂತ ಹಂತವಾಗಿ ಗಮನಿಸ್ತಾ ಹೋದಾಗ ಶಿಕಾರಿಪುರದೊಳಗೆ ಒಂದು ಪುರಸಭಾ ಸದಸ್ಯರಾಗಿದ್ದುಕೊಂಡು ಅಲ್ಲಿಂದ ರಾಜ್ಯದ ಮುಖ್ಯಮಂತ್ರಿಯಾಗುವಂಥ ಮಟ್ಟಕ್ಕೆ ಬೆಳೆದಂಥ, ಬಹುಶಃ ಅದು ಯಡಿಯೂರಪ್ಪನವರಂಥವ್ರ ಕೈಲೇ ಸಾಧ್ಯ ಅಂತಲೇ ಹೇಳ್ಬೋದು. ಒಂದು ರೀತಿಯ ಕಲ್ಲು ಬಂಡೆ ಅವರು. ಅದು ಎಷ್ಟೇ ವಿರೋಧ ಬಂದು ಅಪ್ಪಳಿಸಿದ್ರು ಕೂಡ ಅದು ಅಪ್ಪಳಿಸುತ್ತವಿನ ಅವ್ರಿಗೆ ಏನೂ ಆಗಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ನಿರಂತರವಾಗಿ ನಿಂತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೀವು ಹೇಳಿದಾಗ ಅವ್ರನ್ನ ಆದರ್ಶವಾಗಿ ತೆಗೆದುಕೊಂಡು ನೀವು ಪಕ್ಷಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಹೊರಟ್ರಿ. ಪ್ರಸ್ತುತ ಇನ್ನೊಂದು ವರ್ಷಕ್ಕೆ ಚುನಾವಣೆ ಬರ್ತಾ ಇದೆ. ಚುನಾವಣೆಯಲ್ಲಿ ಶಿಡ್ಲಿಗಟ್ಟಿದ್ರೆ ನಿಮಗೆ ಟಿಕೆಟ್ ಸಿಗುತ್ತೋ ಸಿಗಲ್ವೋ, ನೀವಂತೂ ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತೀರಿ, ಪಕ್ಷವನ್ನು ಅಧಿಕಾರಕ್ಕೆ ತರೋ ಪ್ರಯತ್ನವನ್ನು ನೀವು ಮಾಡ್ತೀರಿ. ಒಂದು ಕಡೆ ಕಾರ್ಯಕರ್ತರಾಗಿ ಅಥವಾ ಇನ್ನೊಂದು ಕಡೆ ಒಬ್ಬ ಸಾಮಾನ್ಯ ಮತದಾರನಾಗಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ ಮತ್ತೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಏನಾದ್ರು ನಿಮ್ಮ ಮನಸ್ಸಿನಲ್ಲಿ ಇದೆಯಾ? ನಿಚ್ಚಳವಾಗಿ ಏನಾರು ಇದೆಯಾ? 100% ಗ್ಯಾರಂಟಿ. ಇದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಎಲ್ಲ ಮೂಲೆಯಲ್ಲಿ ಕೂಡ ನಾನು ಟ್ರಾವೆಲ್ ಮಾಡಿದಾಗ, ಯಾಕೆಂದರೆ ಈ ಒಂದು ಕಾಂಗ್ರೆಸ್ಸು 4 ವರ್ಷ ಏನು ಕೆಲಸ ಮಾಡಿದಾರೋ ಅದನ್ನು ನಮ್ಮನ್ನು ತಿರ್ಗಾ ಸುಮಾರು ಒಂದು 15 ವರ್ಷ ಹಿಂದಕ್ಕೆ ತೊಗೊಂಡೋಗ್ಬಿಟ್ರು. ಭ್ರಷ್ಟಾಚಾರ ಅಂತೂ
ತಾಂಡವಾಡ್ತಿದೆ. ನಾವೊಬ್ಬ ಬಿಲ್ಡರ್ ಆಗಿ ಕೂಡ ಒಂದು ಕಡೆ ನನ್ನ ಸಮಾಜ ಸೇವಕನಾಗಿ ಇನ್ನೊಂದು ಕಡೆ ವ್ಯಾಪಾರಸ್ಥ ನಮ್ಮ ಹೊಟ್ಟೆಪಾಡು ನಾವು ನೋಡಬೇಕಲ್ಲ. ಆ ಬಿಲ್ಡರ್ ಆಗಿ ಕೂಡ ನಾನು ನೋಡ್ತೀನಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಖಾತಾ ಆಗಲಿ, ಒಂದು ಪಾಣಿ ಆಗಲಿ, ಒಂದು ಟ್ಯಾಕ್ಸ್ ಕಟ್ಟೋಕ್ಕೂ ಅಷ್ಟೇ, ಒಂದು ಬರ್ತ್ ಸರ್ಟಿಫಿಕೇಟ್ ತೊಗೊಬೇಕು, ಒಂದು ಡೆತ್ ಸರ್ಟಿಫಿಕೇಟ್ ತೊಗೊಬೇಕು ಅಂತಂದರೆ ದುಡ್ಡು ಇಲ್ದಿರ ಇವತ್ತು ಏನೂ ಕೆಲಸ ಆಗ್ತಾ ಇಲ್ಲ. ಯಾಕೆಂದರೆ ಆ ನೋವು ನನಗೆ ಗೊತ್ತು. ಇವತ್ತು BJP 5 ವರ್ಷ ಅವ್ರು ಅಷ್ಟು ಕಷ್ಟ ಅನುಭವಿಸ್ಕೊಂಡು ಕೂಡ ಒಂದು ಜನಕ್ಕೆ ಏನು ಅನ್ಯಾಯ ಮಾಡಿದಿರಾ, ಒಂಥರ ಮೋಸ ಮಾಡಿದಿರಾ, ಅವ್ರು ಕೆಲಸ ಮಾಡ್ಕೊಂಡು ಬಂದರೂ ಕೂಡ ಆವತ್ತು ಅಷ್ಟೊಂದು ಇದಿರಲಿಲ್ಲ, ಈ ಕರಪ್ಷನ್ ಅನ್ನೋದು ಇರಲಿಲ್ಲ. ಬಟ್ ಈ ಒಂದು ಮೂರುವರೆ ವರ್ಷದಿಂದ ನಾವು ಹೇಳಕ್ಕೆ ಆಗ್ತಾ ಇಲ್ಲ. ಇವತ್ತು ಒಂದು ಪಾಣಿ ಮ್ಯೂಟೇಷನ್ ಮಾಡಿಸ್ಬೇಕು ಅಂತಂತಂದ್ರೆ ಲಕ್ಷಾಂತರ ರೂಪಾಯಿ ಸುರಿಬೇಕು. ಏನು ಯಾರೋ ಒಬ್ರು ಗೊತ್ತಿರೋರು ಹೋಗ್ಬಿಟ್ಟು RIಗೆ ಹೇಳ್ಬಿಟ್ಟು ನಮ್ಮವರಪ್ಪ ಅವ್ರಿಗೊಂದು ಪಾಣಿ ಮ್ಯೂಟೇಷನ್ ಮಾಡಿಕೊಟ್ಬಿಡ್ರಪ್ಪ ಅಂತ ಹೇಳೋ ಕಾಲ ಇತ್ತು. ಯಾವಾಗ 5 ವರ್ಷ ಹಿಂದೆ ಇತ್ತು ಆ ಕಾಲ. ಇವತ್ತು ಯಾರೇ ಹೇಳಿದ್ರು ಎಷ್ಟು ಕೊಡ್ತೀಯ, ಯಾವಾಗ ಬೇಕು ನಿನಗೆ, ಫಸ್ಟ್ ದುಡ್ಡು ಕೊಟ್ಬಿಡು. ಇವತ್ತು ದುಡ್ಡು ಕೊಟ್ರೂ ಕೆಲಸ ಆಗಲ್ಲ ಅಂತ ಒಂದು ಸಂದರ್ಭ ಬಂದ್ಬಿಟ್ಟಿದೆ. ಅದರಿಂದ ಇವತ್ತು ಕಾಂಗ್ರೆಸ್ ಅವರು 15 ವರ್ಷ ಹಿಂದಕ್ಕೆ ನಮ್ಮನ್ನು ತೊಗೊಂಡೋಗ್ಬಿಟ್ಟಿದ್ದಾರೆ. ಕರ್ನಾಟಕ ರಾಜ್ಯನ 15 ವರ್ಷ ಹಿಂದಕ್ಕೆ ತೊಗೊಂಡಿದೆ. ಇವತ್ತು ಆ್ಯಂಟಿ ಇನ್ಕಂಬರೆನ್ಸಿ ಸ್ಟಾರ್ಟ್ ಆಗಿದೆ ಆಲ್ಮೋಸ್ಟ್ ಆಲ್. ಬೇರೆ ಯಾವ ಪಾರ್ಟಿನೂ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕೆಂದರೆ JDS ಕೂಡ ಒಂದು ಇದರಲ್ಲೂ ಕೂಡ ಅವರು ಒಳಗಡೆ ಗುದ್ದಾಟದಲ್ಲಿ ಅವರು ಕೂಡ ಮುಂದೆ ಕಷ್ಟ ಇದೆ ಬರೋವಂಥದ್ದು. ಇವತ್ತು ನರೇಂದ್ರ ಮೋದಿಜಿಯವ್ರು ಮಾಡಿರೋವಂಥ ಕೆಲಸ ಎಲ್ಲ ರಾಜ್ಯಗಳಲ್ಲಿ ಇವತ್ತು ನಾವು ಜೈಬೇರಿ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ. ನೆಕ್ಸ್ಟು ಗುಜರಾತ್ ಎಲೆಕ್ಷನ್ ಇದೆ, ಅದರಲ್ಲೂ ನಾವು ಗೆಲ್ತೀರಿ. ಅದಾದಮೇಲೆ ಮೋಸ್ಟ್ಲಿ ನಮಗೆ ನೆಕ್ಸ್ಟ್ ಇಯರ್ ಮೇಗೆ ಎಲೆಕ್ಷನ್ ಬರ್ಬೋದು. ಈಗ ಆಲ್ಮೋಸ್ಟ್ ಆಲ್ ಜನ ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನಮಗೆ 150ರಿಂದ 160 ಸೀಟು ಖಂಡಿತ ಬರ್ತಾರೆ. ನೆಕ್ಸ್ಟು ಅಮಿತ್ ಶಾಜಿ ಅವರು ಹೇಳಿದ್ದಾರೆ, ಎಲ್ಲರೂ ಹೈಕಮಾಂಡ್ ಹೇಳಿದ್ದಾರೆ ನೆಕ್ಸ್ಟ್ ಮುಖ್ಯಮಂತ್ರಿ ಯಡಿಯೂರಪ್ಪಜಿ ಅಂತಲೇ. ಸೊ ನೆಕ್ಸ್ಟ್ ನಮ್ಮ BJP ಸರ್ಕಾರ ಬಂದೇ ಬರುತ್ತೆ, ಒಳ್ಳೆ ಆಡಳಿತ ಕೊಡ್ತೀರಿ, ಯಡಿಯೂರಪ್ಪಜಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಸರ್, ನೀವು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ 100ಕ್ಕೆ 100 ಮಾತನ್ನು ಹೇಳ್ತೀರಿ. ಎಲ್ಲೋ ಒಂದು ಕಡೆ ನೋಡಿದಾಗ ಪಕ್ಷದೊಳಗೆ ಇರತಕ್ಕಂಥ ಈ ಆಂತರಿಕ ಕಚ್ಚಾಟ ಇನ್ನು ಶಮನವೇ ಆಗ್ತಾ ಇಲ್ಲ, ಅದೆಲ್ಲ ತೊಂದರೆಗಳು ನಡೀತಾ ಇದೆ. ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥದ್ದು ಏನು ಅನ್ನುವಂಥದ್ದು ಯೋಚನೆ ಮಾಡಲಿರೋ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ನೀವು ಪ್ರತಿಯೊಂದು ಹಂತದಲ್ಲೂ ಹೇಳ್ತಕ್ಕಂಥದ್ದು ಮೋದಿಯ ಜಪ, ಮೋದಿ ಜಪ ಬಿಟ್ಟು ಬೇರೆ ಏನೂ ಆಲೋಚನೆ ಇಲ್ಲದ ಪರಿಸ್ಥಿತಿ ಆಗಿದೆ. ಕೇಂದ್ರ ಚುನಾವಣೆ ನಡೆದಾಗಲೂ ಕೂಡ ಮೋದಿ ಜಪದಲ್ಲೇ ಗೆದ್ದಂಥದ್ದು, ಬೇರೆ ಈಗ ಉತ್ತರ ಪ್ರದೇಶ ಚುನಾವಣೆ ಬಂದಾಲೂ ಮೋದಿ ಜಪವೇ ನಡೆದಂಥದ್ದು. ಕರ್ನಾಟಕಕ್ಕೂ ಮೋದಿ ಜಪನೇನಾ? ಯಡಿಯೂರಪ್ಪನವ್ರು ಏನೋ ಪ್ರಾಮುಖ್ಯತೆ ಅಂತಕ್ಕಂಥದ್ದು ಏನಿಲ್ವಾ? ಇದೆ. ಯಡಿಯೂರಪ್ಪಜಿ ಅವರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ 3.5 ವರ್ಷ ಇದ್ದಾಗ ಆಗ ಸದಾನಂದ ಗೌಡರು ಇದ್ರು, ಆಮೇಲೆ ಜಗದೀಶ್ ಶೆಟ್ಟರು ಆದರು. ಯಾಕೆಂದ್ರೆ ಅವ್ರು ಮಾಡಿದವಾಗೆಲ್ಲ ಎಷ್ಟೋ ಕಾರ್ಯಕ್ರಮಗಳು ಒಂದು ಲಿಸ್ಟೇ ಇದೆ. ಇವತ್ತು ಆ ಕಾರ್ಯಕ್ರಮ ನೀವು ಹಳ್ಳಿಗಳ ಕಡೆ ಹೋದಾಗ ಕೂಡ ಈಗ ಪ್ರೋತ್ಸಾಹದಾನ, ಪ್ರತಿಯೊಬ್ಬರು ಪ್ರೋತ್ಸಾಹದಾನ ಅಂತಂದ್ರೆ ಯಡಿಯೂರಪ್ಪನವ್ರನ್ನೇ ನೆನೆಸ್ಕೊಂತಾರೆ. ಭಾಗ್ಯಲಕ್ಷ್ಮಿ ಯೋಜನೆ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಈ ಥರ ಕಾರ್ಯಕ್ರಮ. ಆಮೇಲೆ 1 ಲಕ್ಷ ಬಡ್ಜೆಟ್ ಕೊಟ್ಟಂಥ ಫಸ್ಟ್ ಮುಖ್ಯಮಂತ್ರಿ ನಮ್ಮ ಯಡಿಯೂರಪ್ಪನವರು. ಆಮೇಲೆ ಸಾಲ ಕೂಡ ಅಷ್ಟು ಮಾಡದಿರ ರೆವಿನ್ಯೂ ಹೆಂಗೆ ಜನರೇಟ್ ಮಾಡಬೇಕು ಅದನ್ನು ಮಾಡಿಕೊಂಡು ಜನಗಳಿಗೆ ತೋರಿಸ್ತಾರೆ. ಎಕನಾಮಿಕ್ ಗ್ರೋತ್ ಕೂಡ ಇಂಪ್ರೂವ್ ಮಾಡ್ಕೊಂಡು ಬಂದಂಥ ಯಡಿಯೂರಪ್ಪನವರು. ಸೊ ಅದೇ ಥರ ಕೂಡ ಸದಾನಂದ ಗೌಡರು ಮಾಡಿದ್ದಾರೆ, ಆಮೇಲೆ ಜಗದೀಶ್ ಶೆಟ್ಟರು ಕೂಡ ಮಾಡಿದ್ದಾರೆ. ಸೊ ಅದೇ ಥರ ನಮಗೆ ಯಡಿಯೂರಪ್ಪಜಿಯವ್ರು ಮಾಡಿರೋವಂಥ ಕೆಲಸಗಳು ಕೂಡ ನಾವು ಮುಂದೆ ಇಟ್ಕೊಂಡು ಹೋಗ್ತೀರಿ. ಆಮೇಲೆ ಮೋದಿಜಿಯವ್ರು ಮಾಡಿರೋವಂಥ ಕೆಲಸ ಕೂಡ ಮುಂದೆ ಇಟ್ಕೊಂಡು ಹೋಗ್ತೀರಿ. ಆಮೇಲೆ ಮುಂದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಈಗ ಸಂಘಟನೆಯಲ್ಲಿ ಎಲ್ಲ ತಯಾರು ಮಾಡ್ತಿದ್ದಾರೆ. ಅದನ್ನೆಲ್ಲ ಮುಂದೆ ಇಟ್ಕೊಂಡು ಎಲ್ಲೋ ಒಂದು ಕಡೆ ತಪ್ಪು ಆಗಿರ್ಬೋದು, ಆ ತಪ್ಪನ್ನ ತಿದ್ಕೊಂಡು ಹೋಗುವಂಥ ಕಾರ್ಯಕ್ರಮಗಳು ಮಾಡ್ತಿದ್ದೀರಿ. ಆಮೇಲೆ ಒಳಗಡೆ ಆಂತರಿಕ ಪಿಕೌಟ್ ಇದೆ, ಎಲ್ಲರೂ ಅಣ್ಣ ತಮ್ಮಂದಿರ್ತಾರೆ ಅವರು. ಇವತ್ತು ಒಂದು ಮನೆ ಚಿಕ್ಕ ಸಂಸಾರದಲ್ಲಿ ಕೂಡ ಒಂದು 2 ಮಕ್ಕಳು ತಂದೆ ತಾಯಿ ಇದ್ದು ಕೂಡ ಅಲ್ಲೂ ಕೂಡ ಒಡಕೆ ಕಿತ್ತಾಟ ಒಡಕು ಇದ್ದೇ ಇರ್ತದೆ. ಇದು ಭಾರತೀಯ ಜನತಾ ಪಾರ್ಟಿ ದೊಡ್ಡ ಮನೆ. ಇದು ದೊಡ್ಡ ಮನೆಯಲ್ಲಿ ಒಂದು ಸಣ್ಣ ಪುಟ್ಟ ಮೊದಲು ಏನು ಅಂತಂದರೆ ಸೋಷಿಯಲ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಮೊದಲು ಅಷ್ಟೊಂದು ಇರಲಿಲ್ಲ. ಸೊ ಈಗ ಎಲ್ಲ ಕಡೆ ಕಾಣಿಸೋದ್ರಿಂದ ಒಂದು ಸ್ವಲ್ಪ ಎಲ್ಲೋ ನಮ್ಮ ಮನೆ ಒಳಗಡೆ ಒಂದು ನಡೀತಾ ಇದೆ. ಅದನ್ನು ಸರಿ ಮಾಡ್ಕೊಂಡು ಹೋಗ್ತಾರೆ, ಏನು ತೊಂದರೆ ಏನಿಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳು ದೊಡ್ಡದ ಪ್ರತಿಬಿಂಬವಾಗುತ್ತೆ, ಹಾಗಾಗಿ ಎಲ್ಲೋ ಒಂದು ಕಡೆಗೆ ತೊಂದರೆ ಆಗ್ತಿದೆ ಅಂತ ಕಂಡು ಬರ್ತಾ ಇದೆ ಅಂತಕ್ಕಂಥದ್ದು. ಸರ್, ಈಗಾಗಲೇ ಅನೇಕ ಚಟುವಟಿಕೆಗಳನ್ನು ನೀವು ಮಾಡ್ತಾ ಇರೋದನ್ನ ಮುಂದಿನ ಚುನಾವಣೆಗಳು ಇದೆ, ಅದು ಚುನಾವಣೆ ಇಲ್ಲದೆ ಹೋದರೂ ಕೂಡ ಸಮಾಜ ಸೇವಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ, ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಹಂಬಲವನ್ನು ಇಟ್ಕೊಂಡಿದ್ದೀರಿ. ಮುಂದೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ? ನೀವು ಕರ್ಣಶ್ರೀ ಚಾರಿಟೇಬಲ್ ಟ್ರಸ್ಟಿಂದ ಆಗ್ಬೋದು, ಅಥವಾ ನೀವು ವೈಯಕ್ತಿಕವಾಗಿ ಆಗ್ಬೋದು, ಅಥವಾ ಚುನಾವಣೆ ದೃಷ್ಟಿಯಿಂದ ಆಗ್ಬೋದು. ಶಿಡ್ಲಘಟ್ಟಕ್ಕೆ ಏನು ಮಾಡ್ತೀರಿ ಮುಂದೆ? ಶಿಡ್ಲಘಟ್ಟನ ನಾನು ಯಡಿಯೂರಪ್ಪಜಿ ಅವರು ಇದ್ದಾಗ ಕೂಡ ನಾವು ಅಲ್ಲಿ ಒಂದು ಸಮಾವೇಶ ಸುಮಾರು 35-40 ಸಾವಿರ ಜನ ಸೇರಿ ಒಂದು ಸಮಾವೇಶ ಮಾಡಿದ್ವಿ. ಆಗ ಯಡಿಯೂರಪ್ಪಜಿ ಅವರು ಮಾತು ಕೊಟ್ಟಿದ್ದಾರೆ ನಮಗೆ, ಶಿಡ್ಲಘಟ್ಟ ಜನತೆಗೆ ನೀವು ಶಿವಕುಮಾರ್ ಗೌಡ್ರನ್ನ ಆಗಲಿ KJPನ ತಂದಿದೆ ಆದರೆ BJPನ ತಂದಿದೆ ಆದರೆ ನಿಮಗೆ ಶಿಡ್ಲಘಟ್ಟನ ನಾನು ದತ್ತಕ್ಕೆ ತಗೋತೀನಿ ಅಂತ ಅವತ್ತೇ ಮಾತು ಕೊಟ್ಟಿದ್ದಾರೆ. ಇವತ್ತು ನೆಕ್ಸ್ಟ್ ನಾನು ನಿಂತ್ಕೊಳ್ಳಿ, ಬೇರೆ ಯಾರು ನಿಂತ್ಕೊಂಡ್ರು ಅಷ್ಟೇ ಇವತ್ತು ಅವರು ಆ ಮಾತಿಗೆ ಭದ್ರಾಗಿರ್ತಾರೆ. ಯಾಕೆಂದರೆ ಯಡಿಯೂರಪ್ಪಜಿಯವರು
ಮಾತು ಕೊಟ್ಟರೆ ತಪ್ಪೋರಲ್ಲ, ಅದರಲ್ಲಿ 100% ನಾನು ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಅದರಿಂದ ಅವ್ರೇನಾದ್ರು ದತ್ತಕ್ಕೆ ತೊಗೊಂಡ್ಬಿಟ್ರೆ ನಮ್ಮ ಒಂದು BJP ಪಕ್ಷ ಅಲ್ಲಿ ಬಂತು ಅಂತಂತಂದರೆ ಸುಮಾರು ಕೆಲಸಗಳಿದ್ದಾವೆ ಅಲ್ಲಿ ಮಾಡೋ ಅಂಥ ಕೆಲಸಗಳು. ಅದನ್ನು ಅಡ್ವಾಂಟೇಜ್ ತೊಗೊಂಡು ನಾನು ನನ್ನ ಕೈಲಾದಷ್ಟು ಅಲ್ಲಿ ನನಗೆ ಮೇಯ್ನ್ ಬೇಕಾಗಿರೋದಲ್ಲಿ ಒಂದು 4 ಹೋಬಳಿಯಲ್ಲಿ ಒಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, ಒಂದೊಂದು ಹೋಬಳಿಲೂ ಒಂದೊಂದು ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಫಸ್ಟ್ ಆ ಕೆಲಸ ಮಾಡ್ಬೇಕು ನಾನು. ಆಮೇಲೆ 3 ಮೂಲಭೂತ ಸೌಕರ್ಯಗಳು ಬೇಕಾದಷ್ಟು ಇದ್ದಾವೆ. ಯಾಕೆಂದರೆ ಈಗ ಅಕ್ಕಪಕ್ಕ ದೇವನಹಳ್ಳಿ ಆಗಿರ್ಬೋದು, ಇಲ್ಲ ಅಂತಂದರೆ ಒಂದು ಕೋಲಾರ ಆಗಿರ್ಬೋದು, ಇಲ್ಲ ಮಾಲೂರು ಆಗಿರ್ಬೋದು, ಸುಮಾರು ತಾಲೂಕುಗಳಲ್ಲಿ ಎಷ್ಟೋ ಕೆಲಸಗಳು ನಡೆದಿದ್ದಾವೆ. ಆದರೆ ಈ ಥರ ಕೆಲಸ ಒಂದು 10 ಭಾಗಕ್ಕೂ ನಮ್ಮ ಶಿಡ್ಲಘಟ್ಟದಲ್ಲಿ ಆಗಿಲ್ಲ. ಯಾಕೆಂದರೆ ನಾನು ಇನ್ನೊಬ್ಬರ ಮೇಲೆ ಧೂಳು ಹೇಳೋಕ್ಕೂ ಹೋಗಲ್ಲ, ಮಾಡೋಕ್ಕೂ ಹೋಗಲ್ಲ. ಏಕೆಂದರೆ ಅವ್ರ ಕೈಲಾದಷ್ಟು ಅವ್ರು ಮಾಡಿದ್ದಾರೆ, ಆದರೆ ಅವ್ರಿಗಿನ ಹೆಚ್ಚಾಗಿ ಮಾಡಬೇಕು ಅನ್ನೋದೇ ನಮ್ಮ ಒಂದು ಆಸೆ ಇದೆ. ಸೊ ನಾವು ಇಡನ್ ಅಜೆಂಡಾಗಳು ಯಾವ ರೀತಿ ಮಾಡಬೇಕು ಮುಟ್ಟಬೇಕು ಅನ್ನೋದು ನನಗೆ ತಲೆಯಲ್ಲಿದ್ದಾವೆ. ಅಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳಿ, ಗೆಲ್ಲಿ, ಸೋಲಿ, ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ಮೇಲೆ ನಾನು ಅಲ್ಲಿ ಸೇವೆ ಮಾಡೋಕ್ಕೆ, ಆಮೇಲೆ ಏನು ಸರ್ಕಾರದ ಸೌಲಭ್ಯಗಳು ಏನು ಸೇರಿಸ್ಬೇಕು ಅಲ್ಲಿ ಸೇರಿಸುವಂಥ ಕಾರ್ಯಕ್ರಮಗಳು ನಿರಂತರವಾಗಿ ಮಾಡ್ತೀನಿ. ಅದರಲ್ಲಿ 2ನೇ ಮಾತು ಸರ್. ತುಂಬ ಸಂತೋಷ. 2ನೇ ವರ್ಷದ ಪೂರೈಸಿ 3ನೇ ವರ್ಷಕ್ಕೆ ನಾವೇನು ಪದಾರ್ಪಣೆ ಮಾಡುವಂತಹ ಇಂಚರ ವಾಹಿನಿಗೆ ನೀವು ಬಂದು ನಿಮ್ಮ ಅನಿಸಿಕೆಗಳನ್ನು ಹೇಳಿಕೊಳ್ಳೋದ್ರ ಜೊತೆಗೆ ವಾಹಿನಿ 2ನೇ ವರ್ಷ ತುಂಬಿದಂಥ ಸಂದರ್ಭಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀರಿ. ಶಿಡ್ಲಘಟ್ಟಕ್ಕೆ ಏನೇನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಸರ್ಕಾರ ಬಂದರೆ ಏನು ಮಾಡ್ತೀನಿ, ವೈಯಕ್ತಿಕವಾಗಿ ಏನು ಮಾಡ್ತೀನಿ ಅಂತಕ್ಕಂಥ ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ನಿಮಗೆ ಇಂಚರ ವಾಹಿನಿಯ ಪರವಾಗಿ ತಮಗೆ ತುಂಬ ಹೃದಯದ ಕೃತಜ್ಞತೆಗಳು. ನಮಸ್ಕಾರ ವೀಕ್ಷಕರೇ, ಆಗಲೇ ಹೇಳಿದಾಗೆ ನಿಮ್ಮ ವಾಹಿನಿ ಇಂಚರ ವಾಹಿನಿ. ಇಂಚರ ವಾಹಿನಿಯ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ದಿನದಂದು ಅನೇಕರು ಸ್ಟುಡಿಯೋಗೆ ಆಗಮಿಸ್ತಾ ಇದ್ದಾರೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡೋಕ್ಕೆ ನೀವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನು ಅನೇಕರು ಆಗಮಿಸ್ತಾರೆ. ಜೊತೆಗೆ ಏನು ಇಂಚರ ವಾಹಿನಿಯ ವಿವಿಧ ಕಾರ್ಯಕ್ರಮಗಳಿದೆ ಅದೆಲ್ಲವನ್ನು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಈಗ ಒಂದು ವಿರಾಮದ ಜೊತೆಗೆ ಮತ್ತೆ ಕಾರ್ಯಕ್ರಮಗಳು ಮುಂದುವರಿತಾ ಇರುತ್ತೆ. ಈಗ ಕಾರ್ಯಕ್ರಮವನ್ನು ಶಿವಕುಮಾರ್ ಗೌಡರ ಜೊತೆ ಮಾತನಾಡುವಂಥದ್ದನ್ನು ಮುಗಿಸೋಣ. ನಮಸ್ಕಾರ.